ಅಮ್ಮ ಚಪ್ಪಲಿ ಯಾರು ಕೊಟ್ಟಿದ್ದು? ಯಾರು ಪಕ್ಕದ ಮನೆ ಅಂತ ಲೀಸ್ ಮಾಡ್ತಾರಲ್ಲ ಅವ್ರ? ಏನೋ ಒಂಥರ ಆಯ್ತಪ್ಪ ಟೇಸ್ಟು. ಇವತ್ತು ಯಾವ ರೀಲ್ಸ್ ಹಾಕೋರ ನೋಡೋಣ ರೀ. ಹಲೋ ಮಚ್ಚ, ಹೆಂಗಿದೀಯಾ? ಆರಾಮಾಗಿದ್ದೀನಿ ಮಚ್ಚ. ಇನ್ಮೇಲೆ ಆರಾಮಾಗಿರಲ್ಲ ಬಿಡುವ. IPL ಸ್ಟಾರ್ಟ್ ಆಯ್ತಲ್ಲ, ಈ ಸಲ ಕಪ್ ನಾವೇ ಹೊಡಿತೀವಿ. ಹೋದ್ ಸಲ ಸರಿಯಾಗಿ ಹಾಕಿ ಕಳಿಸಿದ್ವಲ್ಲ, ಎಲ್ಲಿ? ಗ್ರೌಂಡ್ ಅಲ್ಲಿ ಮಚ್ಚ. ಇದೆಲ್ಲ ಚೆನ್ನಾಗಿರಲ್ಲ ನೋಡು. ಮತ್ತೆ ಹೋದ್ ಸಲ ಚೆನ್ನಾಗಿತ್ತಲ್ಲ, ಅದೇ ಬೇರೆ ಇದೇ ಬೇರೆ. ಹೋದ್ ಸಲಕ್ಕಿಂತ ಜಾಸ್ತಿ ನಾವು ಕಳಿಸ್ತೀವಿ ಬಾ ಮಚ್ಚ. ಜನವರಿ ಫೆಬ್ರವರಿ ಹೆಂಗ್ ಹೊಂಟೋಯ್ತು ಅಂದ್ರೆ, ಆದ್ರೆ ಮಾರ್ಚ್ ಹೋಲಿ ಆಯ್ತು, ಯುಗಾದಿ ಆಯ್ತು, ಹೋಲಿ ಗಲಾಟೆ ಆಯ್ತು, ಈದ್ ಆಯ್ತು, ಮಕ್ಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು, ದೊಡ್ಡವ್ರಿಗೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯ್ತು, ಸಿಲಿಂಡರ್ ಶಾರ್ಟೇಜ್ ಆಯ್ತು, ಪೆಟ್ರೋಲ್ ಶಾರ್ಟೇಜ್ ಆಯ್ತು, ಹೆವಿ ಚಳಿನೂ ಆಯ್ತು, ಹೆವಿ ಶೆಕೆನೂ ಆಯ್ತು, ಮಳೆನೂ ಬಂತು, ಮಳೆ ಜೊತೆಗೆ ಆನೆ ಕಲ್ಲು ಬಿತ್ತು, IPL ಸ್ಟಾರ್ಟ್ ಆಯ್ತು, T20 ವರ್ಲ್ಡ್ ಕಪ್ ಮುಗ್ದೋಯ್ತು. ಆದ್ರೆ ಈ ಮಾರ್ಚ್ ಇನ್ನೂ ಮುಗ್ದಿಲ್ಲ, ಇನ್ನು 8 ದಿವಸ ಐತೆ. ಇವ ಇಲ್ಲೋದ ರಿಕ್ಕಿ? ಅಜ್ಜಿ ತಗೊಳ್ಳಿ ನಿಮ್ಮ 10 ರೂಪಾಯಿ. ಮಡಚಿ ಮುಖ ಇಟ್ಕಪ್ಪ. ಮಚ್ಚ ನೀನ್ ಏನ್ ಹೇಳು, ನಮ್ ಹುಡುಗಿ ಅಂತೂ ಫುಲ್ ಡಿಫ್ರೆಂಟ್ ಅಪ್ಪ. ಯಾಕೆ ನಿಂತ್ಕೊಂಡು ಹುಚ್ಚಿ ಹೋಯ್ತಾಳ? ನನ್ನ ಫ್ರೆಂಡ್ ಅಂಬರ ಕೋತಮರಿ ಬೀಜ ಆಗ್ಯಾನ ಕೋಳಿ ಹುಂಜ ಕೊಡುತ್ತಾನ ಪೋಜ ಹಾಗ್ಯಾವು ಏಜ ಎಲ್ಲಾರು ಸೇರಿ ಒಡಿವಾಣ ಬೀಜ. ಗಾಂಧಿ ಜಯಂತಿ ದಿನ ಏನಕ್ಕೆ ಬಾರ್ನ ಕ್ಲೋಸ್ ಮಾಡ್ತಾರೆ? ಹೆಣ್ಮಕ್ಳು ಎಲ್ಲಿ ಯಾವತ್ತು 12 ಗಂಟೆ 2 ಗಂಟೆ ಕುಡ್ಕೊಂಡಿರ್ತಾರೆ ಅನ್ಬೋದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹಲೋ ಮಚ್ಚ, ಎಲ್ಲೋ ಇದ್ಯಾ? ಪಕ್ಕದಲ್ಲೇ ಇದೀನಲ್ಲ ಪೌಡೆ. ಪಕ್ಕದಲ್ಲೇ ಹಿಡ್ಕೊಂಡು ಫೋನ್ ಮಾಡ್ತೀಯ? ನಾಚಿಕೆ ಆಗಲ್ಲ? ಲೇ, ನೀನ್ ಕಣ ಫೋನ್ ಮಾಡಿದ್ದು ನಂಗೆ. ಸರಿ ಬಿಡು ಮಚ್ಚ, ನಿಂಗೊಂದ್ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ರೆ ನಿಂಗೊಂದ್ ಬಾಟ್ಲಿ ಎಣ್ಣೆ ಫ್ರೀ. ಎಣ್ಣೆ ಫ್ರೀನಾ? ಅದೇನ್ ಕ್ವಶನ್? ಕೇಳು. ಒಂದಾದ್ರೆ ಎರಡೆಳ್ಳ 2 ಯಾಕಾಗಲ್ಲ? ಒಂದಾದ್ರೆ ಎರಡೆಲ್ಲ 2 ಏನ್ ಗೊತ್ತಾಗಲ್ಲ? ಗೊತ್ತಿಲ್ಲ ಮಚ್ಚ. ಅಷ್ಟೇ ಗೊತ್ತಿಲ್ವಾ? ಎರಡೆಳ್ಳ 2 ಯಾಕಾಗಲ್ಲ ಅಂದ್ರೆ ಎರಡೆಳ್ಳ 4 ಅದಕ್ಕೆ. ಸರಿ ಮಚ್ಚ, ಈಗ ನಾನು ಒಂದು ಗಾದೆದು ಫಸ್ಟ್ ಅರ್ಧ ಹೇಳ್ತೀನಿ, ಸೆಕೆಂಡ್ ಅರ್ಧ ನೀನ್ ಹೇಳ್ಬೇಕು, ಆಯ್ತಾ? ಕೈ ಕೆಸರಾದರೆ ಡ್ಯಾಶ್. ಇದೇವಿ ಈಸಿ ಗೊತ್ತು. ಕೈ ಕೆಸರಾದ್ರೆ ಬಾಯಿ ಮೊಸರು. ಅಲ್ಲ, ಕೈ ಕೆಸರಾದ್ರೆ ಕೈ ತೊಳ್ಕೊಬೇಕು. ಸರಿ ಮಚ್ಚ, ಇನ್ನೊಂದು ಲಾಸ್ಟ್. ಸರಿ ಕೇಳ್ ಸಾಯಿ. ಹಾಸಿಗೆ ಇದ್ದಷ್ಟು ಡ್ಯಾಶ್. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರೆ ಈ ನನ್ ಮಗ ಬೇರೆ ಏನಾದ್ರು ಉಲ್ಟಾ ಹೇಳ್ಬಿಡ್ತಾನೆ. ಈ ಸರಿ ನಾನೇ ಉಲ್ಟಾ ಹೇಳ್ಬಿಡ್ತೀನಿ. ಹಾಸಿಗೆ ಇದ್ದಷ್ಟು ಅದ್ರ ಸೈಜ್ ಕರೆಕ್ಟ್ ಆಗಿ ಬೆಡ್ಶೀಟ್ ತರಬೇಕು. ಅಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಹೋಯ್ ಕೈಸ್ಬೇಕಿದೆ ಇದು. ಯಂತ್ರಂಗಡಿ ಏನಾದ್ರು ಏನ್ ಕಾಣಿಸ್ಬೇಕಪ್ಪ? ಮೊಬೈಲಿಗೆ ಒಂದು ಮಾಡ್ತೀರಾ? ಮೊಬೈಲಿಗೆ ಕಳಿಸ್ಬೇಕಿತ್ತು. ಮೊಬೈಲಿಗೆ ಕಳಿಸ್ಬೇಕಿತ್ತು ಅಣ್ಣ. ಕಳಿಸ್ಬೇಕಿತ್ತು. ಮೊಬೈಲಿಗೆ ಕಳಿಸ್ಬೇಕಿತ್ತು. ಈ ಮೊಬೈಲ್ ಕಳಿಸ್ಬೇಕಿದೆ ಇದು. ಏನಕ್ಕೆ ಬೈತೀಯಾ? ಬಿಡು, ಆಯ್ತು. ಗೊತ್ತಾಗುತ್ತಿಲ್ಲ ನಿನಗೆ. ಆ ಫೋನ್ ಹಿಡ್ಕೊಂಡ್ಬಂದು ನೀನು ಕೇಸ್ಬೇಕು, ಅದು ಬೇಕಂತ ಗೊತ್ತಾಗುತ್ತಿಲ್ಲ. ಆಯ್ತು ಅಣ್ಣ, ಬೈಬೇಡಿ. ತಡ್ರಿ, ನನ್ನ ಗರ್ಲ್ ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ಮಾತಾಡಿ. ಗರ್ಲ್ಫ್ರೆಂಡಿಗೆ ಫೋನ್ ಮಾತಾಡಕ್ ಬರುತ್ತಾ ಗರ್ಲ್ ಫ್ರೆಂಡಿಗೆ? ಗೊತ್ತಾಗ ಗರ್ಲ್ ಫ್ರೆಂಡ್ ಅಣ್ಣ ಅದು. ಕಳಿಸ್ಬೇಕಿತ್ತ ಇದಕ್ಕೆ? ಏನ್ ಮಾತಾಡಿದೆ? ಎಜುಕೇಟೆಡ್ ಇದೆಲ್ಲ ಗೊತ್ತಾಗಲ್ಲ ನಿಮಗೆ. ಯಾವ ಅಂಗಡಿ ಬಂದಿದ್ದೀವಿ? ಖುಷಿಪುರ ಅಣ್ಣ, ಖುಷಿಪುರ. ತಮಾಷೆ ಮಾಡಿ. ವಿಕಾಸ್, ನಾನು ಹಿಂಗೇನೋ ಹೇಳ್ಬೇಕು. ಹೇಳಕ್ಕ. ಮೊನ್ನೆ ಹುಡುಗಿ ನೋಡಕ್ ಬಂದಿಲ್ಲ ಅಂತ ನಿಂಗೆ ಏನಾಯ್ತು? ಅವಳೊಳ್ಳೆ ಬಟ್ಟೆ ನೋಡ್ದಾಗ ನೋಡ್ತಾಳೆ, ಯಾಕೆ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತಾಳೆ.
ನಿನ್ನೆ ಒಂದ್ ಬಂದಿದಂತೆ ಅದೇನಾಯ್ತು ಅದೆಲ್ಲ ಆಲ್ಮೋಸ್ಟ್ ಓಕೆ ಆಗೋಯ್ತಪ್ಪ ಕೊನೆ ಟೈಮಲ್ಲಿ ಒಂಚೂರು ತೊಡೆ ಹತ್ರ ಕೆರ್ತಾ ಐತಪ್ಪ ಗರ್ಗರ್ ಅಂತ ಕೆರ್ಕೊಂಬಿಟ್ಟೆ ಅಷ್ಟಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟು ಅದ್ ಬಿಡ ಮೊನ್ನೆ ಇಂಟರ್ವ್ಯೂ ಹೋಗಿದ್ದೆ ಎಲ್ಲ ಕ್ಲಿಯರ್ ಆಯ್ತು ಲಾಸ್ಟ್ ಅಲ್ಲಿ ತೊಡೆ ಹತ್ರ ನೀವೇ ತಡಿಯಕ್ ಆಗ್ದ್ರೆ ಕೆರ್ಕೊಂಬಿಟ್ಟೆ ಗುರು ಡಿಸಿಪ್ಲಿನ್ ಅಂತ ಆಚೆ ಹಾಕ್ಬಿಟ್ರು ತೂ ಯಾವ್ದೋ ನಿಂದು ಹಂಗೇನೋ ನಿಮಿಷ ಗರ್ 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 ಹೇಳು ಏನು ಅದು ಮತ್ತೆ ಕಡಿತಿತ್ತಮ್ಮ ಅದಕ್ಕೆ ಕೆರ್ಕೊಂಬಿಟ್ಟೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಣ್ಣ ವಿಷದ ಬಾಟಲ್ ಕೊಡ್ರಿ ಒಂದು ವಿಷದ ಬಾಟ್ಲಿ ಅಣ್ಣ ಐತ್ ಗಪ್ಪನ ತರ್ತಾನ ಅಣ್ಣ 108 ಅಣ್ಣ ಇದಕ್ಕೆ ಸೈಡ್ ಎಫೆಕ್ಟ್ ಏನಾಗಲ್ರಿ ಓ ಅಲಗಿ ಲೆವೆಲ್ಗೆ ಬಂದಾತ ಏನಾಗಿತ್ತು ಏನಾಗೈತೆ ನನಗೆ ಗೊತ್ತಿಲ್ಲ ನೀರ್ ತಂಬ ಬಂದಿತ್ತು ಡಾಕ್ಟರ್ ತೋರಿಸ್ರ ಏನಾಗೈತೆ ನೋಡ್ರಿ ನಾವ್ ಹೊಡಿತೀವಿ ನಮ್ ಕಡೆ ಎಲ್ಲ ಹಂಗೆ ಬೆಂಗ್ಳೂರ್ ಸ್ಟೈಲ್ ಯಾರಾದ್ರೂ ಸತ್ತೋದ್ರೆ ಅವ್ರ ಮೂಗಲ್ಲಿ ಹತ್ತಿ ಹಾಕಿರ್ತಾರೆ ಅದೇ ಕಾಟನ್ ಅದೇ ಯಾಕಂದ್ರೆ ಅವ್ರು ಉಸಿರಾಡಬಾರ್ದು ಅಂತ ಎಲ್ಲಾರ್ಗೂ ಪೆಟ್ರೋಲ್ ರೇಟ್ ಹೆಚ್ಚಾಗುತ್ತೆ ಅಂತ ಚಿಂತೆ ಆದ್ರೆ ನನಗೆ ಎಣ್ಣೆ ರೇಟ್ ಹೆಚ್ಚಾಗುತ್ತೇನೋ ಅಂತ ಚಿಂತೆ ಪೆಟ್ರೋಲ್ ಇಲ್ಲ ಅಂದ್ರೆ ಸೈಕಲ್ ಮೇಲಾದ್ರೂ ಓಡಾಡ್ಬೋದು ಆದ್ರೆ ಎಣ್ಣೆ ಇಲ್ಲ ಅಂದ್ರೆ ನಮ್ ತಲೆನೇ ಓಡಲ್ಲ ಸರ್ ನಾವು ಬಗ್ನೂರು ಭಗವಾನ್ ಟಿವಿಯಿಂದ ಬಂದಿದೀವಿ ನಾವಿಂದಿಷ್ಟು ಕ್ವಶನ್ ಕೇಳ್ತೀವಿ ನೀವು ಆನ್ಸರ್ ಹೇಳ್ತೀರಾ ಕೇಳಿ ಸರ್ ಒಂದು ಬಾವಿಯಲ್ಲಿ 10 ಕಪ್ಪೆ ಇರುತ್ತೆ 10 ಕಪ್ಪೆಯಲ್ಲಿ 1 ಕಪ್ಪೆ ಸತ್ತೋಗ್ಬಿಡುತ್ತೆ ಈಗ ಬಾವಿಯಲ್ಲಿ ಎಷ್ಟು ಕಪ್ಪೆ ಇರುತ್ತೆ 9 ಇಲ್ಲ ಸರ್ 10 ಅದಂಗೆ ಆ ಸತ್ತಿರೋ ಕಪ್ಪೆನೂ ಅದೇ ಬಾವಿಲಿರುತ್ತೆ ಅದಕ್ಕೆ ಸರ್ ಈಗ ಇನ್ನೊಂದು ಕ್ವಶನ್ ಏನಪ್ಪ ಅದೇ ಬಾವಿ ಪಕ್ಕ ಇನ್ನೊಂದು ಬಾವಿ ಇರುತ್ತೆ ಆ ಬಾವಿಯಲ್ಲಿ 8 ಕಪ್ಪೆ ಇರುತ್ತೆ 8 ಕಪ್ಪೆಯಲ್ಲಿ ಇನ್ನೊಂದು ಕಪ್ಪೆ ಸತ್ತಿದ್ರೆ ಎಷ್ಟಾಗುತ್ತೆ 8 ಇರುತ್ತೆ ಇಲ್ಲ ಸರ್ ಆ ಬಾವಿಯಲ್ಲಿ 7 ಕಪ್ಪೆ ಓ ಅದಂಗೆ ಅದಂಗೆ ಅಂತಂದ್ರೆ ಸತ್ತೋಗಿರೋ ಬಾವಿಯಲ್ಲಿ ಕಪ್ಪೆ ನಾನೇ ತಗ್ಬಿಟ್ಟು ಬಂದೆ ಅದಕ್ಕೆ Yes.